ರಾಜ್ಯ ಅಂಗನವಾಡಿ ನೌಕರರ ಸಂಘದ ಕಾರ್ಯಕರ್ತರು ನಗರದ ಸಿಲ್ವರ್ ಜೂಬಿಲಿ ಪಾರ್ಕಿನಿಂದ ಹೆದ್ದಾರಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ. ಕುಮಾರಿ ಮಾತನಾಡಿ, ಬಿಸಿಯೂಟ ನೌಕರರಿಗೆ 7,000 ವೇತನ ಹೆಚ್ಚಳವಾಗಬೇಕು, ಆರೋಗ್ಯ ವಿಮೆ ಜಾರಿ ಮಾಡಬೇಕು, ಮಾಸಿಕ ಪಿಂಚಣಿ 10,000 ನೀಡಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಂಘದ ಜಿಲ್ಲಾಧ್ಯಕ್ಷೆ ಮಹದೇವಮ್ಮ, ಕಾರ್ಯದರ್ಶಿ ಶಶಿಕಲಾ, ಸಂಘದ ಭಾಗ್ಯ, ಶಾರದಾ, ರತ್ನಮ್ಮ, ಸುನಂದಮ್ಮ, ಸಾವಿತ್ರಿ, ಪುಟ್ಟಮ್ಮ ಸೇರಿದಂತೆ ಹಲವರು ನೇತೃತ್ವ ವಹಿಸಿದ್ದರು. ಐಸಿಡಿಎಸ್ ಮತ್ತು ಮಿಡ್ ಡೇ ಮೀಲ್ ಅನುದಾನ ಕೊಡಲೇಬೇಕು. ಅಂಗನವಾಡಿ ನೌಕರರನ್ನು ಬೇಡಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನ ಹೆಚ್ಚಳ ಮಾಡಲೇಬೇಕು. ತಾಜಾ ಅಡಿಗೆ ಅಂಗನವಾಡಿ ಮತ್ತು ಬಿಸಿ ಊಟಗಳಲ್ಲಿ ಸಿಗಲೇಬೇಕು. ಯಾತಕ್ಕಾಗಿ ಹೋರಾಟ? ಇಡೀ ದೇಶಾದ್ಯಂತ ನಡೆಯುವಂತ ಸ್ಕೀಮ್ ನೌಕರರ ಹೋರಾಟಕ್ಕೆ ಜಯವಾಗಲಿ. ಇಡೀ ದೇಶಾದ್ಯಂತ ನಡೆಯುವಂತ ಸ್ಕೀಮ್ ನೌಕರರ ಬೇಡಿಕೆಗಳು ಈಡೇರಲೇಬೇಕು. ಒಟ್ಟು ಒಳ್ಳೆ ಊಟ ತಿಂತಿರೋ ಇಲ್ವೋ ಬೀದಿಯಲ್ಲಿ ನಿಂತಿರ್ಬೇಕು. ಯಾಕಂದ್ರೆ ಮನೆಯಿಂದ ಎದ್ದು ಕೆಲಸ ಕೊಟ್ಟೋಗ್ತಾರೆ. ಅಸಂಘಟಿತ ಸರ್ಕಾರದ ಕೆಲಸ ಮಾಡ್ತಾ ಇದ್ದೀರಾ. ಹಾಗೇನೆ ಬಿಸಿ ಊಟ ನೌಕರಿಗೂ ಕೂಡ ಅಲ್ಲಿಂದ 2018ರಿಂದ ಕೂಡ ಅವರಿಗೂ ಕೂಡ ವೇತನ ಬಂದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಪ್ರತಿ ಸಲ ಹೋರಾಟ ಮಾಡಿದಾಗ 1,000, 2,000 ಈ ರೀತಿ ಹೆಚ್ಚಳ ಮಾಡ್ತಾ ಇದೆ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಹಲವು ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಅದರಲ್ಲಿ 2,000 ರೂಪಾಯಿದ ಗ್ಯಾರಂಟಿ ಹೆಣ್ಣುಮಕ್ಕಳಿಗೆ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಹಾಗೇನೆ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಳ ಮಾಡ್ತೀವಿ ಅಂತ ಹೀಗೆ ಈ ಎಲ್ಲ ಭರವಸೆ ಕೊಡುವಾಗ ಅಂಗನವಾಡಿ ನೌಕರರಿಗೆ ನಾವು 15,000 ರೂಪಾಯಿ ಕೊಡ್ತೀವಿ, ಈ ಅವಧಿನಲ್ಲಿ ನಾವು 15,000ಕ್ಕೆ ಅವರ ವೇತನವನ್ನು ಹೆಚ್ಚಿಸ್ತೀವಿ ಅಂತ ಹೇಳಿದ್ರು. ಹಾಗೇನೆ ಕಾರ್ಯಕರ್ತೆಗೆ 10,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು. ಬಿಸಿ ಊಟದಲ್ಲಿ ಕೆಲಸ ಮಾಡೋರಿಗೆ 7,000 ರೂಪಾಯಿ ಮಾಡ್ತೀವಿ ಅಂತ ಯಾಕೆ ಹೇಳಿದ್ರು? ನೀವೆಲ್ಲ ಓಟ್ ಹಾಕ್ಬೇಕು ಅಂತ. ನೀವೇನ್ ಮಾಡಿದ್ರಿ? ಹೌದು, ಇವರು ನಮ್ಮ ಭರವಸೆ ಅಂತೆ ನಡ್ಕೋತಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ, 15,000 ರೂಪಾಯಿ ನಮ್ಮ ಅಕೌಂಟಿಗೆ ಬರುತ್ತೆ, ಈ 5 ವರ್ಷದ ಆಳ್ವಿಕೆಯಲ್ಲಿ ನಮ್ಮ ಸಂಬಳ 15,000 ಆಗುತ್ತೆ ಅನ್ನುವ ಭರವಸೆನಲ್ಲಿ ನೀವು ಓಟನ್ನು ಹಾಕಿದ್ದೀರಾ. ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿ ತಾಜಾ ಅಡಿಗೆ ಆಗುತ್ತೆ, ಮಕ್ಕಳಿಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಬಡಿಸುವಂಥ ವ್ಯವಸ್ಥೆ ಏನಿದೆ ಅದು ಆರೋಗ್ಯಕರವಾಗಿರೋದು, ವೈಜ್ಞಾನಿಕವಾಗಿ ಸರಿ ಇರೋದು. ಆದರೆ ಅದನ್ನು ನೀವು 3 ಗಂಟೆ ರಾತ್ರಿಗೆ ಎಲ್ಲೋ ಬೇಯಿಸ್ಕೊಂಡು ಬಂದು ತಂಗಳ ಬಾಕ್ಸಲ್ಲಿ ಹಾಕೊಬಂದು ಅಲಸಿದ್ದು ತಂಗಳು ತಿನ್ನಿಸ್ತೀರಿ ಅಂತ ಹೇಳಿದ್ರೆ ನಿಮಗೇನಾದರೂ ವೈಜ್ಞಾನಿಕ ಚಿಂತನೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಶಾಸಕ ಬಂಡಿ ಸಿದ್ದೇಗೌಡರಿಗೆ ಮಾಡಬೇಕಾಗಿದೆ. ಮಕ್ಕಳು ಬಿಸಿ ಬಿಸಿ ಆಹಾರ ತಿಂದು ಪೌಷ್ಟಿಕವಾಗಿ ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಾಗಬೇಕು, ಆ ಮೂಲಕ ಅವರ ಪಾಠ ಇನ್ನು ಅಧ್ಯಯನದಲ್ಲಿ ಅವರು ತೊಡ್ಕೋಬೇಕು, ಅವರ ಒಂದು ಶಾಲೆಗೆ ಗೈರಾಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಬಿಸಿ ಊಟ ಬಂದಿರೋದು. ಆದರೆ ನೀವು ಮಧ್ಯರಾತ್ರಿಗೆ ಅಡುಗೆ ಮಾಡ್ಕೊಬಂದು ಮಧ್ಯಾಹ್ನಕ್ಕೆ ಊಟ ಕೊಡಿ ಅಂತ ಹೇಳಿದ್ರೆ ಅದು ಅಲಸಿ ನೂಲಾಗಿರುತ್ತೆ. ಏನಾದರೂ ಬುದ್ಧಿ ಇದೆಯಾ? ನೀವು ಬಿಸಿ ಬಿಸಿ ನೀವು ತಿನ್ನಬೇಕು, ಮಕ್ಕಳು ತಿನ್ನಬಾರ್ದಾ?